ಬೆಂಗಳೂರಲ್ಲಿ ಗಾಡಿಗಳಿಂದ ಟ್ರಾಫಿಕ್ ಜಾಮ್ ಆದ್ರೆ ಮೈಸೂರಲ್ಲಿ ನಮ್ಮ ಆನೆಗಳಿಂದ ಆಗುತ್ತೆ. ಇದನ್ನೆಲ್ಲ ಕ್ಯಾಪ್ಚರ್ ಮಾಡೋದಕ್ಕಾದ್ರೂ ಒಂದು ಪ್ರಾಪರ್ ಆಗಿರುವಂತ ಡ್ಯಾಶ್ ಕ್ಯಾಮ್ ಹಾಕ್ಸ್ಬೇಕು. ಇದೆಲ್ಲ ನಾವು ನೀಟಾಗಿ ಮ್ಯಾನ್ಯುಯಲ್ ಓದ್ಕೊಂಡ್ರೆ ಮನೆಯಲ್ಲಿ ಇನ್ಸ್ಟಾಲ್ ಮಾಡಬಹುದಾ? ಇವತ್ತು 15ನೇ ತಾರೀಕು ಸೋಮವಾರ ನಾನು ಹೈಲೆಕ್ಸ್ಗೆ ಡ್ಯಾಶ್ ಕ್ಯಾಮ್ ಹಾಕ್ಸಕ್ ಹೋಗ್ತಾ ಇದ್ದೀನಿ. ಈ ಜಾಗ ಏನಿದೆ ಇದಿಷ್ಟು ಸಾಲ್ತಿಲ್ಲ ಹೈಲೆಕ್ಸ್ ನಿಲ್ಸೋದಕ್ಕೆ. ಕಾರ್ನ ಹಿಂದೆ ಹಾಕಿ ಜಿಪ್ಸಿನ ಮುಂದೆ ಹಾಕಿ ಈ ಸೈಡ್ ಪ್ರಾಪರ್ ಆಗಿ ನಿಲ್ಲಿಸ್ಕೋಬೇಕು. ಪರವಾಗಿಲ್ಲ ಗುರು, ಸಿಟಿನಲ್ಲಿ 10.4 ಮೈಲೇಜ್ ಕೊಡ್ತಾ ಇದೆ. 111. ಇವತ್ತು ಇಂಜಿನಿಯರ್ಸ್ ಡೇ. ಅಲ್ಲಿ ಮುಂದೆ ವಿಶ್ವೇಶ್ವರಯ್ಯ ಭವನ ಇದೆ. ಇವತ್ತು ಹ್ಯಾಪಿ ಇಂಜಿನಿಯರ್ಸ್ ಡೇ. It's a good thing that you are doing. Please continue it. ಲಾಸ್ಟ್ ವಿಡಿಯೋ ಸಖತ್ತಾಗೋಡ್ತು ಅನ್ನೋ ಖುಷಿಯಲ್ಲಿ ಆರಾಮಾಗಿ ಮಲಗಿದ್ದೆ. ಬೆಳಗ್ಗೆ ಎದ್ದು ಕೆಳಗೆ ಹೋಗಿ ಕಾರ್ ನೋಡ್ತಿದ್ದಂಗೆನೆ ನನಗೊಂದು ಮಿನಿ ಹಾರ್ಟ್ ಅಟ್ಯಾಕ್ ಆಗೋಯ್ತು. ಗಾಡಿನಲ್ಲಿರುವಂತ ಸ್ಕ್ರಾಚಸ್ ಫಸ್ಟ್ ಹೋಗಿ ನಾನು ಚೆಕ್ ಮಾಡಿದ್ದು CCTVನ ಯಾರು ಮಾಡಿದ್ರು ಅಂತ. ಇಲ್ಲೊಂದು ಕ್ಯಾಮ್ರಾ ಇದೆ, ಇಲ್ಲೊಂದು ಕ್ಯಾಮ್ರಾ ಇದೆ, ಇಲ್ಲೊಂದು ಕ್ಯಾಮ್ರಾ ಇದೆ. ಮನೆಗೆ ನಾವ್ ಯಾವ ತರ CCTV ಹಾಕ್ತಿವಿ ಅದೇ ತರ ಕಾರ್ಗೆ ಡ್ಯಾಶ್ ಕ್ಯಾಮ್ ಅಂತ ಬರುತ್ತೆ. ನಮ್ಮ ಮನೆ ಹತ್ರ ಕಳ್ಳ ಬರ್ತಾನೆ ಅಂತ CC ಕ್ಯಾಮ್ರಾ ಹಾಕಿರೋದು. ಕಳ್ಳ ಫಸ್ಟ್ ಕದ್ದಿರೋದೇ CC ಕ್ಯಾಮ್ರಾನ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಕಳ್ಳರು ಕೆಲವೊಂದು ವಸ್ತುಗಳನ್ನ ಕದಿಯಕ್ಕೆ ಮೋಟಿವ್ ಏನು ಅಂತೀರಾ? ಯೂಸ್ ಆಗಲ್ಲ ಅಂತ ವಸ್ತುಗಳು ಕದೀತಾರೆ. ನನ್ಗೆ ಗೊತ್ತೇ ಇಲ್ಲ, ನನ್ ಕೇಳಿದ್ದು ಇದೇನಪ್ಪ ಅಂತ ನೋಡಿದಾಗ ಹಿಂಗಿತ್ತು. ಈಗ ಪೆನ್ ಆಗಿದ್ದಕ್ಕೆ ಓಕೆ, ಬೇರೆ ಏನೋ ಆಗಿದ್ರೆ ಚದರಂಗಿ ನನ್ನ ಮಗನೇ. ನಾನು ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಒಂದು ಕ್ವೆಶ್ಚನ್ ಕೇಳಿದ್ದೆ, ಬೆಸ್ಟ್ ಡ್ಯಾಶ್ ಕ್ಯಾಮ್ ಯಾವ್ದು ಸಜೆಸ್ಟ್ ಮಾಡಿ ಅಂತ. ನನಗೆ ಆನ್ಸರ್ ಮಾಡಿರೋದ್ರಲ್ಲಿ 80% ಜನ ಡ್ಯಾಶ್ ಕ್ಯಾಮ್ ನ ಹಾಕ್ಸಿಲ್ಲ ಅಂತ ನನಗೆ ಗೊತ್ತು. ಲಾಸ್ಟ್ ಟೈಮ್ ಕಾರ್ ಫಾರ್ಮರ್ಸ್ ಹೋದಾಗ ಒಂದು ಸೈಕ್ ಆಗಿ ಮಾಡಿಫೈ ಆಗಿರುವಂತ ಫಾರ್ಚೂನರ್ ನ ನೋಡಿದ್ದೆ. ಅದರಲ್ಲಿ ಒಂದು ಡ್ಯಾಶ್ ಕ್ಯಾಮ್ ಇತ್ತು, ವಿಯೋಫೋ ಅಂತ. ನಾವು ಕಾರ್ ಫಾರ್ಮರ್ಸ್ ಅಲ್ಲಿ ಸುಮಾರು ಡ್ಯಾಶ್ ಕ್ಯಾಮ್ ಗಳನ್ನ ಇನ್ಸ್ಟಾಲ್ ಮಾಡಿದೀವಿ. ಅದರಲ್ಲಿ ಇದು ತನಕ ನಮಗೆ ಒನ್ ಆಫ್ ದ ಬೆಸ್ಟ್ ಅನ್ಸಿದ್ದು ವಿಯೋಫೋದು. ಇದು ಯಾವುದೇ ತರ ಪ್ರಮೋಷನ್ ವಿಡಿಯೋ ಅಲ್ಲ, ಆದ್ರೆ ಈ ಡ್ಯಾಶ್ ಕ್ಯಾಮು ನನಗೆ ಫ್ರೀ ಆಗಿ ಸಿಕ್ಕಿದೆ. ಏನಕ್ಕೆ ಅಂದ್ರೆ ಇದು ನಮ್ದೇ ಗರಾಜು. ಇಲ್ಲಿ ಐಸ್ ಕ್ಯಾಂಡಿ ಅವರು ಕಳಿಸಿರುವಂತ ಗೇಮಿಂಗ್ ಚೇರ್ ಇದೆ. ಇದನ್ನ ನಾನು ಜೋಡಿಸ್ಬೇಕು, ಬಟ್ ಅವತ್ತಿಂದ ಟೈಮೇ ಆಗ್ತಿಲ್ಲ. ನಾನಿವತ್ತು ಹಾಕಿರುವಂತ ಶರ್ಟ್ ನೀವು ಗೆಸ್ಸು ಮಾಡೋದಿಲ್ಲ. ಇದನ್ನ ನಾನು ಗೋವಾದಲ್ಲಿ 50 ರೂಪಾಯಿಗೆ ತಗೊಂಡಿದ್ದು. ಇಲ್ಲಿ ಸ್ವಲ್ಪ ಕಲರ್ ಫೇಡ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಈ ತರ ಬ್ರಾಂಡೆಡ್ ಶೂಸ್ಗಳು ಜಾಸ್ತಿ ವರ್ಷ ಬರೋದನ್ನ ನೋಡಿರ್ತೀರಾ. ಆದ್ರೆ ಈ ಚಪ್ಪಲಿ 2013 ತಗೊಂಡಿದ್ದು. ಇವತ್ತಿಗೆ 12 ವರ್ಷ ಇದಕ್ಕೆ. ನೋ ಕಾಮೆಂಟ್ಸ್. ಇವತ್ತು ಒಂದಷ್ಟು ಶಾಪಿಂಗ್ ಇದೆ, ವರ್ನಾಲಿ ಹೋಗಿ ಮುಗಿಸ್ಕೊಂಬರೋಣ. ಬಿಳಿ ಕಲರ್ ಕಾರು ಬೇಜ್ ಕಲರ್ ಆಗ್ಬಿಟ್ಟಿದೆ. ಇಂಟೀರಿಯರ್ ಮ್ಯಾಚಿಂಗ್ ಇದೆ ನೋಡಿ. ನಾನು ಈ ಕಾರ್ನ ವಾಶ್ ಮಾಡೋಣ ಅಂತ ಅವತ್ತಿಂದ ಅನ್ಕೋತಾ ಇದ್ದೆ, ಆದ್ರೆ ಇನ್ನೊಂದು ವಾರಕ್ಕೆನೆ ಆಯುಧ ಪೂಜೆ ಇದೆ. ಈಗ ವಾಶ್ ಮಾಡಿದ್ರೆ ಮತ್ತೆ ಇನ್ನೊಂದ್ಸಲ ಮಾಡ್ಬೇಕು. ಡೀಸೆಲ್ ಹಾಕ್ಸ್ಬೇಕು ಗುರು. ಲೈಫ್ ಅಲ್ಲಿ ಬರ್ತಿರೋ ಇನ್ಕಮ್ ಎಲ್ಲ ಬರೀ ಪೆಟ್ರೋಲ್, ಡೀಸೆಲ್, ಇನ್ಶೂರೆನ್ಸ್, ಸರ್ವಿಸ್ ಗೆ ಖರ್ಚಾಗ್ತದೆ. ಈ ಕಾರ್ನ ಫಸ್ಟ್ ತಗೊಂಡಾಗ ಡೀಸೆಲ್ ರೇಟು 63 ರೂಪಾಯಿ ಇತ್ತು ಗುರು. ಇವಾಗ 90 ರೂಪಾಯಿ ಆಗಿದೆ. ಮಾಸ್ಟರ್ ಪ್ಲಾನ್ ಅವಂದು ಕಣೋ, ಬೇವರ್ಸಿ, ನಿಂದು ನಂದು ಅಲ್ಲ. ಮೈಸೂರಲ್ಲಿ ಆನೆ ನೋಡೋದು, ಅದು ಎಸ್ಪೆಷಲಿ ದಸರಾ ಟೈಮಲ್ಲಿ ನೋಡೋದು ಏನೋ ಒಂಥರ ಮಜಾ. ಇವತ್ತು ಹೈಲೈಟ್ಸ್ ತರಬೇಕಿತ್ತು ಗುರು. ಮುಂದೆ ಹತ್ತು ನಿಂತ್ಕೊಂಡು ನೋಡಬಹುದಿತ್ತು. ಕಾರ್ ಬುಕ್ ಮಾಡಿದಾಗ ML ಸೀರೀಸ್ ನಡೀತಾ ಇತ್ತು. ಇವಾಗ ನೋಡಿ MM ಸೀರೀಸ್ ಓಪನ್ ಆಗಿದೆ. ಅಲ್ಲಿ ಡಿಫೆನ್ಸ್ ಗಾಡಿ ನಂಬರ್ ಪ್ಲೇಟ್ ಇದು. ಮುಂಚೆ ನನ್ನ ಜಿಪ್ಸಿಯಲ್ಲೂ ಇದೇ ತರ ನಂಬರ್ ಪ್ಲೇಟ್ ಇತ್ತು. ನಾನು ಹುಟ್ಟು ಬೆಳೆದಿದ್ದಲ್ಲ ಬೇರೆ ಊರಲ್ಲಿ. 2008 ಅಲ್ಲಿ ನಾನು ಮೈಸೂರಿಗೆ ಬಂದಿದ್ದು. ಅವಾಗ ನನಗೆ 9 ವರ್ಷ. ಆ ವಯಸ್ಸಲ್ಲಿ ಯಾವ ತರ ಫೀಲ್ ಆಗ್ತಾ ಇತ್ತು, ಈ ವಯಸ್ಸಲ್ಲೂ ಅದೇ ತರ ಫೀಲ್ ಆಗ್ತಿದೆ. ಆಕ್ಚುಲಿ ಬಾಕ್ಸ್ ಅಲ್ಲಿ ಬರೋದಿಲ್ಲ, ನೀವು ಎಕ್ಸ್ಟ್ರಾ ತಗೋಬೇಕು. 42,999. 43,000. ನೀವೇನಾದ್ರೂ ಈ ಕ್ಯಾಮ್ರಾನ ತಗೊಂಡ್ರೆ 512 GB ತಗೊಳ್ಳಿ. ಏನಕ್ಕೆ ಅಂದ್ರೆ ಇದು 4K ಅಲ್ಲಿ ರೆಕಾರ್ಡ್ ಮಾಡುತ್ತೆ. 128 GB ಸಾಕಾಗೋದಿಲ್ಲ. ಈಗ ನೀವು ಡ್ಯಾಶ್ ಕ್ಯಾಮ್ ನ ತಗೋತಾ ಇದೀರಾ ಅಂದ್ರೆ ಮಾರ್ಕೆಟ್ ಅಲ್ಲಿ ಸುಮಾರು ಆಪ್ಷನ್ ಗಳಿದೆ. ಮೇನ್ ಆಗಿ 2 ಪಾಯಿಂಟ್ ಹೇಳ್ತೀನಿ, ಅದನ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಒಂದು, ಎಷ್ಟು ಚಾನೆಲ್ ಡ್ಯಾಶ್ ಕ್ಯಾಮ್ ತಗೋತೀರಾ ಅಂತ. ಇನ್ನೊಂದು, ಯಾವ ಸೆನ್ಸಾರ್ ಇರುವಂತ ಡ್ಯಾಶ್ ಕ್ಯಾಮ್ ತಗೋತೀರಾ ಅಂತ. ಫ್ರಂಟ್ ಕ್ಯಾಮ್ರಾ ವಿತ್ ಡಿಸ್ಪ್ಲೇ ಬರುತ್ತೆ, 4K ನಲ್ಲಿ ವರ್ಕ್ ಆಗುತ್ತೆ. ಫಿಶ್ ಐ ಇಂಟೀರಿಯರ್ ಕ್ಯಾಮ್ರಾ ಒಳಗಡೆ ಫೇಸಿಂಗ್ ಇರುತ್ತೆ, ಇದು 1080p ಅಲ್ಲಿ ವರ್ಕ್ ಆಗುತ್ತೆ. ಇದು ರೇರ್ ಕ್ಯಾಮ್ರಾ. ನಾರ್ಮಲ್ 229 Pro ನಲ್ಲಿ ಇದು 2K ಬರುತ್ತೆ, ಅಲ್ಟ್ರಾ ಅಲ್ಲಿ 4K ಅಲ್ಲಿ ವರ್ಕ್ ಆಗುತ್ತೆ. ಇಲ್ಲೆಲ್ಲ ನೋಡಿ ಆಲ್ರೆಡಿ ಲೈಟ್ ಫಿಟ್ ಮಾಡಿದ್ದಾರೆ. ದೇವರಾಜ ಅರಸ್ ರೋಡ್ ಬೆಂಗಳೂರಲ್ಲಿರುವಂತ ಕಮರ್ಷಿಯಲ್ ಸ್ಟ್ರೀಟ್ ಇದ್ದಂಗೆ. ನಾನಿವತ್ತು ಇಲ್ಲಿ ಬಂದಿರೋದು ಹೆಲ್ತ್ ಕಾರ್ಡ್ಗೆ ಹೋಗೋದಕ್ಕೆ. ಅಲ್ಲಿದೆ ನೋಡಿ. ನಾನು ಮನೆಯಿಂದ ಹೊರಗಡೆ ಬರ್ದೇ ಇರುವಂತ ಮೇನ್ ರೀಸನ್ ಏನು ಅಂದ್ರೆ, ಮನೆಯಿಂದ ಹೊರಗೆ ಬಂದ್ರೆ ದುಡ್ಡು ಖರ್ಚಾಗುತ್ತೆ. 11,000 ಖರ್ಚಾಯ್ತು ಗುರು. ಇದೊಂದು ಕಾಂಪ್ಲಿಮೆಂಟ್ರಿ ಕೊಡ್ತಾರೆ ಹೋದಾಗೆಲ್ಲ. ಡೈರೆಕ್ಟ್ ಆಗಿ ಇಲ್ಲೇ ವೈರ್ ಹಾಕ್ಬೋದು, ಬಟ್ ಬೇಡ, ನಾವು ಒಳಗಿಂದ ಎಳ್ಕೊಳ್ಳೋಣ. ನಮ್ಮ ಕಾರ್ಗಳಲ್ಲಿ ಡ್ಯಾಶ್ ಕ್ಯಾಮ್ ಹಾಕೋದಕ್ಕೆ ಮೇನ್ ಪ್ರಾಬ್ಲಮ್ ಏನು ಅಂದ್ರೆ, ಡ್ಯಾಶ್ ಕ್ಯಾಮ್ ಇಲ್ಲಿ ಮೌಂಟ್ ಆದ್ರೆ ವೈರಿಂಗ್ ತಗೊಳಕ್ ಆಗೋದಿಲ್ಲ. ಇಲ್ಲಿ ಒಳಗಡೆಯಿಂದ ಟಕ್ ಮಾಡಬೇಕು. ಅಲ್ಲ, ನನಗೆ ಒಂದು ಡೌಟ್ ಏನು ಅಂದ್ರೆ, ಈ ಕಾರ್ ಕಂಪ್ನಿ ಅವರು ಇಲ್ಲೇ ಒಂದು USB ಕೊಟ್ಬಿಡ್ಬೋದಲ್ಲ? ಅಲ್ಲ, ನೆಕ್ಸ್ಟ್ ಅವರೇ ಇಂಟಿಗ್ರೇಟೆಡ್ ಡ್ಯಾಶ್ ಕ್ಯಾಮ್ ಮಾಡ್ಬಿಡ್ತಾರೆ. ಆಮೇಲೆ ಅದನ್ನ ಗವರ್ಮೆಂಟ್ ಕೊಟ್ಬಿಡ್ತಾರೆ. ಗವರ್ಮೆಂಟ್ ಅಂದ ತಕ್ಷಣ ಬೊಗಳುತ್ತಲ್ಲ ಅದು.
ಸ್ಟಾರ್ವಿಸ್ ಸೆನ್ಸರ್ ನ ಸೋನಿ ಅವ್ರು ಮಾಡೋದು. ಇದರಿಂದ ಆಗುವಂತ ಒಂದು ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ, ರಾತ್ರಿ ಹೊತ್ತು ನೀವು ಕಾರ್ನ ಓಡಿಸಬೇಕಾದ್ರೆ ನಿಮ್ಮ ಕಾರಲ್ಲಿ ಇರುವಂತ LED ಹೆಡ್ಲೈಟ್ ಮುಂದ್ಗಡೆ ಇರುವಂತ ಕಾರ್ದು ನಂಬರ್ ಪ್ಲೇಟ್ ಮೇಲೆ ಬಿದ್ರೆ ನಂಬರ್ಸ್ ಗಳು ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ಅದೇ ಸ್ಟಾರ್ವಿಸ್ 2 ಸೆನ್ಸರ್ ಇದ್ರೆ ಕ್ಲಿಯರ್ ಆಗಿ ಕಾಣುತ್ತೆ. ನೀವು ಝೂಮ್ ಮಾಡಿ ನೋಟ್ ಡೌನ್ ಮಾಡ್ಕೋಬಹುದು ಅದ್ರಲ್ಲಿ ಇರುವಂತ ನಂಬರ್ ಏನು ಅಂತ. CCTV ಚೆಕ್ ಮಾಡಿದಾಗ ಗೊತ್ತಾಯ್ತು ಕಲ್ಪ್ರಿಟ್ ಯಾರು ಅಂತ. ಯಾಕೋ ಸ್ಕ್ರಾಚ್ ಮಾಡಿದೆ ಕಾರ್ನ? ಬಿಡ್ತೀನಿ, ಸ್ಕ್ರಾಚ್ ಮಾಡಂಗಿಲ್ಲ. ಹುಷಾರಾಗಿ ನೋಡ್ಕೋ, ಕಾರ್ ಸ್ಕ್ರಾಚ್ ಮಾಡ್ಬೇಡ. ಸೈಡ್. ಇವ್ರನ್ನೆಲ್ಲ ನಾವು ತುಂಬಾ ಪ್ರೀತಿಯಿಂದ ಮಗು ತರ ಬೆಳೆಸಿರ್ತೀವಿ, ಗೊತ್ತಿಲ್ಲದೆ ಅಲ್ಲಿ ಇಲ್ಲಿ ತಪ್ಪು ಮಾಡ್ಬಿಡ್ತಾರೆ. ಆದ್ರೆ ಗೊತ್ತಿದ್ದೂ ರೋಡ್ ಮೇಲೆ ಕಪಿಯಾಟ ಆಡೋರು, ತಪ್ಪು ಮಾಡೋರು ಸುಮಾರು ಜನ ಆಗ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರನಾದ್ರೂ ನಾವು ಡ್ಯಾಶ್ ಕ್ಯಾಮ್ ಹಾಕಿಸ್ಲೇಬೇಕು. ಈ ಆಟೋದ ಸ್ಪೆಷಾಲಿಟಿ ಏನ್ ಗೊತ್ತಾ? ಮೇಲ್ ನೋಡಿ ವಿಷ್ಣು ದಾದಾ ಇದಾರೆ, ಲೆಫ್ಟ್ ಅಲ್ಲಿ ಅಪ್ಪು, ರೈಟ್ ಅಲ್ಲಿ ಶಂಕರಣ್ಣ. ಎಲ್ರು ನಮ್ ಫೇವ್ರೇಟ್ಸ್ ಗುರು. ಆಲ್ಮೋಸ್ಟ್ 1 ತಿಂಗಳಿಂದ ಪ್ರಾಪರ್ ಆಗಿ ವರ್ಕೌಟ್ ಮಾಡಿಲ್ಲ. ಇದು MB ಕ್ರಿಯೇಟಿನ್, ಇದು ನೈಟ್ರೋಟೆಕ್ ರಿಪ್ಟ್ ಅಂತ. 1 ತಿಂಗಳಾದ್ಮೇಲೆ ಮತ್ತೆ ಜಿಮ್ಗೆ ಹೋಗ್ತಾ ಇರೋದು. ರಾಜ್ಕುಮಾರ, ಯಾವ್ದು ಗಾಡಿ ಅದು? 30 ದಿನ ಆದ್ಮೇಲೆ ಜಿಮ್ ಕಡೆ ತಲೆ ಹಾಕ್ದೆ ಗುರು. ಇಷ್ಟು ದಿನ ಕಂಡಿಲ್ದಿರೋ ಹೊಸ ಮುಖಗಳೆಲ್ಲ ಕಾಣಿಸ್ಬಿಡ್ತು. ನಾವು ಅನ್ಕೊಂಡಷ್ಟು ಈಸಿ ಇಲ್ಲ ಗುರು, ತುಂಬಾನೇ ಟೈಮ್ ಹಿಡಿತಾ ಇದೆ. ಎಸ್ಪೆಷಲಿ ಟೊಯೋಟಾ ಕಾರ್ಗಳಲ್ಲಿ ತುಂಬಾ ಟೈಟ್ ಆಗಿ ಫಿಟ್ಟಿಂಗ್ ಇದೆ ಪ್ಯಾನಲ್ಗಳು. ಫ್ರಂಟ್ ಕ್ಯಾಮ್ರಾ ಹಾಕೋದೇನು ನಮ್ಗೆ ಇಶ್ಯೂ ಇಲ್ಲ, ಅದೇ ರೇರ್ ಕ್ಯಾಮ್ರಾನ ಎಲ್ಲ ಹಾಕ್ಬೇಕು ಅನ್ನೋದು ಇವಾಗ. ಬ್ರೋ ಎಲ್ಲ ಹಾಕದ್ ಬ್ರೋ ರೇರ್ ಕ್ಯಾಮ್ರಾ? ಇಲ್ಲಿ ಹೊರಗಡೆ ಹಾಕ್ಬೋದಾ? ಇಲ್ಲ ಅಂದ್ರೆ ಇಲ್ಲಿ ಒಳಗಡೆ ಕ್ಯಾಮ್ರಾ ಹಾಕಿದ್ರೆ ಇದು ಅಬ್ಸ್ಟ್ರಕ್ಟ್ ಆಗುತ್ತೆ ವ್ಯೂ. ಪಿಕಪ್ ಟ್ರಕ್ ಪ್ರಾಬ್ಲಮ್ಸ್ ಎತ್ಬಿಡಲ್ವಾ ಇಲ್ಲಿ ಹಾಕಿದ್ರೆ? ವಿಡಿಯೋ ಹಾಕಿದ್ಮೇಲೆ ಅಂತ ಎತ್ತಾರೆ. ಬೇಡ, ಬನ್ನಿ ಒಳಗಡೆನೆ ಹಾಕೋಣ. ನಮ್ ಜಿಮ್ ಕೆಳಗಡೆ ಒಂದು ಮೆಡಿಕಲ್ ಸ್ಟೋರ್ ಇದೆ, ಸರ್ವಿಸ್ ಸಗದಾಗಿ ಕೊಡ್ತಾರೆ. ನನಗೇನು ಫಸ್ಟ್ ಟೈಮ್ 1 ನಿಮಿಷ ಮತ್ತೆ ಒನ್ ಮ್ಯಾಟ್ ಫಾರ್ಮಾ ಅಂತ ಆಪೋಸಿಟ್ ಟೆರೇಷನ್ ಕಾಲೇಜ್ ಹತ್ರ ಇದೆ. ಫ್ರೀ ಹೋಮ್ ಡೆಲಿವರಿ ಆಲ್ ಓವರ್ ಮೈಸೂರು. ವಿತಿನ್ 1 ಡೇ ಫ್ರೀ ಹೋಮ್ ಡೆಲಿವರಿ ಕೊಡ್ತೀವಿ ವಿತ್ ಡಿಸ್ಕೌಂಟ್. ಹೆಂಗಿದೆ ಜಿಮ್ಗೆ ಹೋಗಿದ್ರ? ಏನ್ ಕತೆ ನಿಮ್ದು? ಜಿಮ್ಮಿಗೆ ಬರೋಕ್ಕೆ ಆಯ್ತಾ ಇಲ್ಲ ಬ್ರೋ, ಇವಾಗ ಸ್ಟೋರ್ ಮೇಂಟೈನ್ ಮಾಡ್ಕೊಂಡು. ಎಲ್ಲ ತರ ಸಿಗುತ್ತಲ್ವಾ ಇಲ್ಲಿ? ಎಲ್ಲ ಥರ ಮೆಡಿಸಿನ್ಸು ಸಿಗುತ್ತೆ, ಕಾಸ್ಮೆಟಿಕ್ಸ್ ಸಿಗುತ್ತೆ. ಮೆಡಿಸಿನ್ ಮೇಲೆ 10% ಡಿಸ್ಕೌಂಟ್ ಇದೆ, ಕಾಸ್ಮೆಟಿಕ್ಸ್ ಮೇಲೂ ಡಿಸ್ಕೌಂಟ್ ಇದೆ. ಇವತ್ತು ನಾನು ಅಷ್ಟು ವೆಯ್ಟ್ಸ್ ಮಾಡಲಿಲ್ಲ, ಕ್ರಾಸ್ ಫಿಟ್ ಸೆಕ್ಷನ್ಗೆ ಹೋಗಿ ಬಾಡಿ ವೆಯ್ಟ್ ಟ್ರೈನಿಂಗ್ ಮಾಡಿದೆ. ಮೇಜರ್ ಆಗಿ ಇವತ್ತು ನಾನು ವರ್ಕೌಟ್ ಮಾಡಿದ್ದು ಚೆಸ್ಟ್ ಮತ್ತೆ ಟ್ರೈಸೆಪ್ಸ್ಗೆ. ವರ್ಕೌಟ್ ನ ಕಂಪ್ಲೀಟ್ ಮಾಡಿ ಮೈಕೈ ಎಲ್ಲ ನೋವು ಮಾಡಿಸ್ಕೊಂಡು ಶಿವ ಅಂತ ಮನೆ ಕಡೆ ಹೊರಟೆ, ಒಂದು ಪ್ಯಾಥೋಸ್ ಸಾಂಗ್ ಕೇಳ್ಕೊಂಡು. ಬಂತು ಗಾಡಿ, ಬಂತು. ಅಲ್ಲ ಕಾಣಿಸ್ತಾ ಇಲ್ಲ, ಅಲ್ಲ ಕಾಣಿಸಲ್ಲ. ಈಗ ಕಾಣುತ್ತೆ. ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅನ್ಸುತ್ತೆ ನನ್ಗೊಂದೊಂದ್ಸಲ. ಕ್ಯಾಮ್ರಾನ ಇನ್ಸ್ಟಾಲ್ ಮಾಡೋ ಮುಂಚೆ ಮಾರ್ಕ್ ಮಾಡ್ತಾ ಇದ್ವಿ ಗ್ಲಾಸ್ ಮೇಲೆ. ಅಪ್ಸರಾ ಗ್ಲಾಸ್ ಮಾರ್ಕಿಂಗ್ ವೈಟ್ ಪೆನ್ಸಿಲ್ ಬರುತ್ತೆ, ಇದನ್ನ ಯೂಸ್ ಮಾಡ್ತಾ ಇರೋದು. 3 ಅವರ್ಸ್ ಇಂದ ಕೆಲಸ ಮಾಡ್ತಾ ಇದೀವಿ. ಮೇಜರ್ ಪ್ರಾಬ್ಲಮ್ ಏನಾಗ್ತಾ ಇರೋದು ಅಂದ್ರೆ ಬ್ಯಾಕ್ ಸೈಡ್ ಕ್ಯಾಮ್ರಾಗೆ ವೈರ್ ಎಳೆಯೋದು. ಇನ್ಸೈಡ್ ಕ್ಯಾಮ್ರಾ ಹಾಕ್ಬೇಕು ಬ್ರೋ. ಅಲ್ಲ, ನಮ್ ಫ್ರೆಂಡ್ಸ್ ಯಾರಿಗಾದ್ರು ಕಾರ್ ಕೊಟ್ರೆ ಒಬ್ನೇ ಹೋಯ್ತಾವನ ಇಲ್ಲ ಯಾರು ಕೂರ್ಸ್ಕೊ ಹೋಯ್ತಾವ್ರ ಅದ್ ನೋಡಕ್ಕೆ. ಇನ್ನೊಂದೇನು ಅಂದ್ರೆ ಇಲ್ಲಿ USB ಗೆ ಮಾಡ್ಕೋಬೇಕು ಅಂತಿಲ್ಲ, ಡೈರೆಕ್ಟ್ ಆಗಿ ಫೋನ್ ಗೆ ಡೌನ್ಲೋಡ್ ಮಾಡ್ಕೋಬಹುದು ವೈಫೈ ಥ್ರೂ. ಬಟ್ ಫೋನ್ ಅಲ್ಲಿ ಜಾಸ್ತಿ ಸ್ಪೇಸ್ ಇರಬೇಕು. ಎಸ್ಪೆಷಲಿ ಕಿರಣ್ ಅಂತವ್ರಿಗೆ ಯೂಸ್ ಆಗುತ್ತೆ ಇದು. ಹೌದು, ಕಿರಣ್ಗೆ ಫುಲ್ ಮೋಟೋ ವ್ಲಾಗಿಂಗ್, ಆಟೋ ವ್ಲಾಗಿಂಗ್ ಎಲ್ಲ ಇಲ್ಲೇ ಮುಗಿಸ್ಬಿಡ್ತಾರೆ. ಜಂಪರ್ ಮೇ ಬಂಪರ್. ನಾವಿವತ್ತು ಇನ್ಸ್ಟಾಲ್ ಮಾಡಿರೋದು Vivo A229 ಅಲ್ಟ್ರಾ ಅಂತ. ಇದಕ್ಕೆ ಎಷ್ಟು ಡಿಮ್ಯಾಂಡ್ ಇದೆ ಅಂದ್ರೆ ಆಲ್ರೆಡಿ ಸೋಲ್ಡ್ ಔಟ್ ಆಗ್ಬಿಟ್ಟಿದೆ. ಇನ್ 1 ವಾರದಲ್ಲಿ ಇದು ರೀಸ್ಟಾಕ್ ಆಗುತ್ತೆ. ಅದಕ್ಕೂ ಮುಂಚೆ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಇಲ್ಲಿ ನೋಡಿ, ಕ್ಯಾಮ್ರಾಗ ಹೋಗಿ 2 ಚಾನಲ್ ಡ್ಯಾಶ್ ಕ್ಯಾಮ್ ನ ಸೆಲೆಕ್ಟ್ ಮಾಡಿ, ಇಲ್ಲಿದೆ, ಇದನ್ನ ಪರ್ಚೇಸ್ ಮಾಡಿ. ನೆಕ್ಸ್ಟ್ ನೀವು 3 ಚಾನಲ್ ಗೆ ಅಪ್ಗ್ರೇಡ್ ಆಗ್ಬೋದು. ನಿಮ್ಗೆ ಇದನ್ನು ಎಕ್ಸ್ಪೆನ್ಸಿವ್ ಆಗಿದೆ ಅನ್ಸಿದ್ರೆ Vivo A119 ಮಿನಿ ಅಂತ, ಇದರಲ್ಲಿ ನಿಮ್ಗೆ ಸ್ಟಾರ್ವಿಸ್ 2 ಇಮೇಜ್ ಸೆನ್ಸರ್ ಸಿಗುತ್ತೆ, 2K 60 FPS ರೆಕಾರ್ಡಿಂಗ್ ಸಿಗುತ್ತೆ. ಇವಾಗ ನಿಮ್ಗೆ ಫೆಸ್ಟಿವಲ್ ಆಫರ್ ನಡೀತಾ ಇದೆ 11,999 ಗೆ. ನಾನು ನಮ್ಮ ಸಬ್ಸ್ಕ್ರೈಬರ್ಸ್ ಗೆ ಅಂತಾನೆ ಒಂದು ಸ್ಪೆಷಲ್ ಡಿಸ್ಕೌಂಟ್ ಕೂಪನ್ ಮಾಡಿಸಿದೀನಿ. ನೀವೇನಾದ್ರೂ Vivo ವೆಬ್ಸೈಟ್ ಅಲ್ಲಿ ಹೋಗಿ ಆರ್ಡರ್ ಮಾಡಿ TK1111 ಅಂತ ಕೂಪನ್ ಕೋಡ್ ಹಾಕಿದ್ರೆ ಇವ್ರ ಹತ್ರ ಇರೋ ಅಷ್ಟು ಪ್ರಾಡಕ್ಟ್ ಗಳ ಮೇಲೆ 1,111 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಡಿಸ್ಕೌಂಟ್ ಆಯ್ತು 1,111 ರುಪೀಸ್. ಜೊತೆಗೆ ನಿಮ್ಗೆ 10,888 ರುಪೀಸ್ಗೆ ಒಂದು ಪ್ರಾಪರ್ ಸ್ಟಾರ್ವಿಸ್ ಸೆನ್ಸರ್ ಇರುವಂತ ಡ್ಯಾಶ್ ಕ್ಯಾಮ್ ಸಿಗುತ್ತೆ. ಇದು ಬರೀ ಒಂದು ಪ್ರಾಡಕ್ಟ್ ಅಲ್ಲ, ನೀವು ಆ ವೆಬ್ಸೈಟ್ ಅಲ್ಲಿ ಇರುವಂತ ಯಾವುದೇ ಪ್ರಾಡಕ್ಟ್ ಗೆ ಅಪ್ಲೈ ಮಾಡಿದ್ರು ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ. ಅದು ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ,
ಅದನ್ನ ಡೈಜೆಸ್ಟೇ ಮಾಡ್ಕೊಳ್ಳೋಕ್ಕಾಗ್ಲಿಲ್ಲ. ಮೈಸೂರು ದಸರಾ ಇನ್ನೇನ್ ಬರ್ತಿದೆ, ತುಂಬಾ ಖುಷಿ ಆಗ್ತಿದೆ ಗುರು. ನೀವು ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದೀರಾ, ಮೈಸೂರಿಗೆ ಬನ್ನಿ, ದಸರಾನ ನೋಡಿ, ಟ್ರಾಫಿಕ್ ಜಾಸ್ತಿ ಮಾಡಿ, ನಮ್ಗೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ಬಂದವರು ಊರ್ ಚೆನ್ನಾಗಿದೆ ಅಂತ ಇಲ್ಲೇ ಉಳ್ಕೊಳಕ್ ಹೋಗ್ಬೇಡಿ ಅಷ್ಟೇ. ಬೆಂಗಳೂರಲ್ಲಿ ಗಾಡಿಗಳಿಂದ ಟ್ರಾಫಿಕ್ ಜಾಮ್ ಆದ್ರೆ ಮೈಸೂರಲ್ಲಿ ನಮ್ಮ ಆನೆಗಳಿಂದ ಆಗುತ್ತೆ. ಯಾರಿಗೂ ಬೈಕೊಳ್ಳಲ್ಲ ಗುರು. ಇಲ್ಲಿ ಪೀಸ್ಫುಲ್ ಆಗಿ ಆನೆಗಳನ್ನ ನೋಡ್ತಾರೆ. ಎಂತ ಊರು ಗುರು ಇದು. ಮೈಸೂರಲ್ಲಿ ಇರೋರು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು ಒಂದ್ಸಲ. ನೋಡಿ ತಕ್ಷಣ ಎಷ್ಟು ಬೇಗ ಕ್ಲಿಯರ್ ಆಗೋಯ್ತು ಅಂತ ಟ್ರಾಫಿಕ್. ಮೈಸೂರು ಎಂತ ಬ್ಯೂಟಿಫುಲ್ ಸಿಟಿ ಗುರು. ಇದೆಲ್ಲ ನಿಮ್ಗೆ ಬೇರೆ ಕಡೆ ಎಕ್ಸ್ಪೀರಿಯನ್ಸ್ ಮಾಡಕ್ ಸಿಗದೇ ಇಲ್ಲ. ಮೈಸೂರಲ್ಲಿ ಇರೋರು ನಿಜವಾಗ್ಲೂ ಪುಣ್ಯವಂತರು. ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ. ಇಷ್ಟವರ ನಿದ್ದೆ ಮಾಡಿ ನಿದ್ದೆ ಮಾಡಿ 9:30, 10:30, 11:30, 12:30, 1:30, 2:30, 3:30, 4:30, 24+7. ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಇದೊಳ್ಳೆ ಹೆಂಗೆ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಆಪರೇಷನ್ ಮಾಡಿಸ್ದಂಗೆ ಬ್ರೋ. ನಿಂತ್ಕೊಂಡು ನೋಡಿದ್ರೆ ಕುಯ್ದಾಗ ಬೇಜಾರಾಗುತ್ತೆ. ಕಾರಲ್ಲಿರೋ ಪಾರ್ಟ್ಸ್ನೆಲ್ಲ ಕಿತ್ತಾಕಿ ಡ್ಯಾಶ್ ಕ್ಯಾಮ್ ಹಾಕ್ಬೇಕಾದ್ರೆ ಸುಮಾರು ಜನ ಬಂದು ಕೇಳಿದ್ರು, ಏನಕ್ಕೆ ಹೊಸ ಕಾರ್ನ ತಗೊಂಡ್ ಬಂದು ಬಿಚ್ತಾ ಇದೀರಲ್ಲ ಅಂತ. ಅವ್ರಿಗೆಲ್ಲ ನಾನು ಕೇಳೋ ಒಂದೇ ಒಂದು ಪ್ರಶ್ನೆ ಏನು ಅಂದ್ರೆ, ನೀವು ಮದ್ವೆ ಆದಾಗ ಫಸ್ಟ್ ನೈಟ್ ಮಾಡ್ಕೊಳಕ್ಕೆ 1 ವರ್ಷ ವೆಯ್ಟ್ ಮಾಡಿದ್ರ? ನೀವೇನಾದ್ರೂ ನನ್ನ ವಿಡಿಯೋ ನೋಡಿ ವಿವೋ ಇಂದ ಡ್ಯಾಶ್ ಕ್ಯಾಮ್ ನ ಪರ್ಚೇಸ್ ಮಾಡ್ತಾ ಇದೀರಾ ಅಂದ್ರೆ TK1111 ಅಂತ ಕೂಪನ್ ಕೋಡ್ ನ ಮರಿಬೇಡಿ. ನಮ್ಮ ಡಿಸ್ಕೌಂಟ್ ಕೂಪನ್ ಯೂಸ್ ಮಾಡ್ಕೊಳ್ಳಿ, ಮಜಾ ಮಾಡಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಕಟ್ ಮಾಡಿ.